ಅತಿ ಆಸೆ ಗತಿಗೇಡು ಅಂತ ಕೇಳ್ತೀಯಾ? ಅದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕೆಂದರೆ ಈ ಕಥೆಯನ್ನು ಒಮ್ಮೆ ಓದಬೇಕು. ಬಹಳ ವರ್ಷಗಳ ಹಿಂದೆ ಒಂದು ಕುಟುಂಬ ಇತ್ತು. ಗಂಡ, ಹೆಂಡತಿ ಮತ್ತು ಅವರಿಗೊಬ್ಬ ಮಗ ಇದ್ದ. ಅವರ ಜೊತೆ ಗಂಡನ ತಂದೆ ಹಣ್ಣಾದ ಮುದುಕಜ್ಜನೂ ಇದ್ದ. ಹಗಲಿಡೀ ಗಂಡ ಹೆಂಡತಿ ದುಡಿದರೂ ಅರ್ಧ ಹೊಟ್ಟೆ ಮಾತ್ರ ತುಂಬುತ್ತಿತ್ತು. ಒಂದು ದಿನ ಹೀಗಾಯ್ತು ನೋಡು. ಇವರು 4 ಮಂದಿ ಊಟಕ್ಕಂತ ತಟ್ಟೆ ಒಂದೇ ಕುಂತಿದ್ರು. ಹೊರಗಿನಿಂದ, ಅಮ್ಮ ತಾಯಿ, 3 ದಿನದಿಂದ ತುತ್ತು ತಿನ್ನಿಲ್ಲ, ಹಸಿವು ಕೊಲ್ತಾ ಇದೆ, ಬಂದಿತ್ತು ಅನ್ನ ಹಾಕಿ ಅಮ್ಮ ಅಂತ ಯಾರೋ ಹೇಳುವುದು ಕೇಳಿಸಿತು. ಬಾಗಿಲನ್ನ ತೆರೆದರೆ ಒಬ್ಬ ಮುದುಕ ನಿಂತಿದ್ದ. ಇದು ಕಂಗಾಲಾಗಿದ್ದ, ಚಳಿಯಲ್ಲಿ ನಡುಗುತ್ತಾ ಇದ್ದ. ಅಜ್ಜಯ್ಯನಿಗೆ ಪಾಪ ಅನಿಸಿತು. ತನ್ನ ಪಾಲಿನ ಊಟವನ್ನ ಅವನ ಕೈಯಲ್ಲಿಟ್ಟು, ಅಪ್ಪ, ನಾನು ಮಧ್ಯಾಹ್ನ ಊಟ ಮಾಡಿದ್ದೀನಿ, ನನಗೆ ಹಸಿವಿಲ್ಲ, ನೀನು ತಿನ್ನು ಅಂತ ಹೇಳಿದ. ಬಂದವ ಅಚ್ಚುಕಟ್ಟಾಗಿ ತಟ್ಟೆಯಲ್ಲಿದ್ದನ್ನ ತಿಂದು ಒಂದು ತಂಬಿಗೆ ನೀರು ಕುಡಿದು ಢರ್ರಂತ ದೊಡ್ಡ ತೇಗು ತೇಗಿದ. ಹೋಗುವಾಗ ಅವನು ಹೇಳಿದ, ಸಾಯ್ತಾ ಇದ್ದವನಿಗೆ ಅನ್ನ ಹಾಕಿ ಜೀವನ ನೀಡಿದ್ರಿ, ನಾಳೆ ಬೆಳಗ್ಗೆ ನಿಮಗೊಂದು ಉಡುಗೊರೆ ಕಳಿಸಿಕೊಡ್ತೇನೆ, ಒಳ್ಳೆಯದಾಗಲಿ ಅಂತ ಕತ್ತಲಲ್ಲಿಯೇ ಹೊರಟೆ ಹೋದ. ಅಜ್ಜಯ್ಯನು ನೀರು ಕುಡಿದು ಮಲಗೋಕೆ ಹೋದ. ಇಷ್ಟಾದರೂ ಮಗನಾಗಲಿ ಮೊಮ್ಮಗನಾಗಲಿ ಸೊಸೆಯಾಗಲಿ ನಮ್ಮ ಊಟದಲ್ಲಿ ಒಂದೊಂದು ಸ್ವಲ್ಪ ನೀವು ತಗೊಳ್ಳಿ ಅಂತ ಬಾಯ್ಮಾತಿಗಾದರೂ ಹೇಳಿಲ್ಲ. ಸುಮ್ಮನೆ ತಮ್ಮ ಪಾಲಿನದನ್ನ ಉಂಡು ಎದ್ದರು. ಮಾರನೇ ದಿನ ಬೆಳಗ್ಗೆ ಬಾಗಿಲ ಮುಂದೆ ಒಂದು ಹಳೆಯ ಹಂಡೆ ಕೂತಿತ್ತು. ಸೊಸೆಯು ಮುಖ ಸೊಟ್ಟ ಮಾಡಿ, ಊಟ ಹಾಕಿದಕ್ಕೆ ಹಳೆ ಹಂಡೆ ಕಳಿಸಿದ್ದಾನೆ ಅಂತ ಕಾಣುತ್ತೆ ಅಂದ್ರೆ, ಮಗ, ಇರ್ಲಿ ಬಿಡೆ, ಹಳೆ ಕಾಲದ ಹಂಡೆ ಗಟ್ಟಿಮುಟ್ಟಾಗಿದೆ, ಏನಿಲ್ಲ ಅಂದ್ರೂ ನೀರು ತುಂಬೋದಕ್ಕಾದ್ರೂ ಆಗುತ್ತೆ ಅಂದ. ಮೊಮ್ಮಗ, ಇದನ್ನ ಉಪ್ಪು ಹುಳಿ ಹಾಕಿ ಉಜ್ಜಿದ್ರೆ ಮಾತ್ರ ನೀರು ತುಂಬಿಸಬಹುದು ಅಂತ ತನ್ನ ಸಲಹೆ ಮುಂದಿಟ್ಟ. ಮೂವರು ಅಜ್ಜಯ್ಯನ ಕಡೆ ನೋಡಿದ್ರು. ಪಾಪದ ಅಜ್ಜಯ್ಯ ತೆಂಗಿನ ಜುಟ್ಟು ಹಿಡಿದು ಉಪ್ಪು ಹುಳಿ ಹಾಕಿ ಹಂಡೆಯನ್ನು ಉಜ್ಜೋಕೆ ಶುರು ಮಾಡಿದ. ಹೀಗೆ ಉಜ್ಜುತ್ತಾ ಇರುವಾಗ ತೆಂಗಿನ ಜುಟ್ಟು ಕೈಜಾರಿ ಹಂಡೆಯ ಒಳಗೆ ಬಿತ್ತು. ಏನಾಶ್ಚರ್ಯ, ಹಂಡೆ ತುಂಬ ಜುಟ್ಟು ತುಂಬೋಕೆ ಶುರುವಾಯಿತು ಗೊತ್ತಾಯ್ತಾ? ಅದೊಂದು ಅಕ್ಷಯ ಪಾತ್ರೆ. ಅದರಲ್ಲಿ ಏನು ಹಾಕಿದರೂ ಹಂಡೆ ತುಂಬ ತುಂಬುತ್ತೆ. ಮಗ, ಮೊಮ್ಮಗ, ಸೊಸೆಯ ತಲೆಯಲ್ಲಿ ಬೆಳಕು ಬಿತ್ತು. ಆಹಾ, ತಾವು ಶ್ರೀಮಂತರಾಗಬಹುದು ಅಂತ ಗೊತ್ತಾಯ್ತು. ತೆಂಗಿನ ಜುಟ್ಟನ್ನು ತೆಗೆದು ಮಾರಿದರೂ ಮನೆ ಭೂಮಿ ಕೊಂಡರು. ಸೊಸೆ ಮೈಮೇಲೆ ಚಿನ್ನದ ಒಡವೆಗಳು ಹೊಳೆದವು. ಇಷ್ಟಾದರೂ ಅಜ್ಜಯ್ಯನ ಮಾತ್ರ ಹರಕು ಪಂಚೆ, ಮುರುಕು ಮಂಚಗಳೇ ಉಳಿದವು ನೋಡು. ಒಂದು ದಿನ ಮಗನ ಕೈ ತಪ್ಪಿ ಹಂಡೆಯಲ್ಲಿ ಚಿನ್ನದ ನಾಣ್ಯ ಬಿತ್ತು. ಹಂಡೆ ತುಂಬ ಚಿನ್ನದ ನಾಣ್ಯಗಳು ತುಂಬಿದವು. ಆಹಾ, ಇನ್ನು ನಮ್ಮನ್ನ ಹಿಡಿಯೋರೇ ಇಲ್ಲ ಅಂತ ಮೂವರು ಕುಣಿದಾಡಿದರು. ಕೂಡಲೇ ಅಜ್ಜನನ್ನ ಕರೆದು ಗೋಣಿ ಚೀಲದ ರಾಶಿ ಹಾಕಿಕೊಟ್ಟರು. ಚಿನ್ನದ ನಾಣ್ಯಗಳನ್ನ ಮೊಗೆದು ಗೋಣಿ ಚೀಲಕ್ಕೆ ತುಂಬಿಸು ಅಂದರು. ಪಾಪದ ಅಜ್ಜ, ಆಗೋಲ್ಲ ಅಂದ್ರೆ ಮನೆಯಿಂದ ಹೊರಗೆ ಹಾಕಿದ್ರೆ ಹೋಗೋದೆಲ್ಲಿಗೆ? ದುಃಖದಿಂದ ಕೈಯಲ್ಲಾಗದಿದ್ದರೂ ನಾಣ್ಯಗಳನ್ನ ತುಂಬಿಸೋಕೆ ಶುರು ಮಾಡಿದ. ಹೀಗೆ ತುಂಬಿದ ಗೋಣಿ ಚೀಲಗಳು ಕೋಣೆ ತುಂಬೋಕೆ ಶುರುವಾಯಿತು. ಒಂದು ಘಳಿಗೆ ಅಜ್ಜ ವಿಶ್ರಾಂತಿ ತಗೊಳ್ಳೋಕೆ ಹೋದ್ರೆ ಮೊಮ್ಮಗ ಬೈಯೋನು ಮತ್ತು ತಾನು ತುಂಬೋಕೆ ಶುರು ಮಾಡೋನು. ಆದಷ್ಟು ಬಾಚಿಕೊಳ್ಳೋ ಅತಿ ಆಸೆ ಅವರಿಗೆ. ಒಂದು ದಿನ ಹಂಡೆಯಲ್ಲಿ ಎಷ್ಟು ನಾಣ್ಯಗಳಿವೆ ಅಂತ ನೋಡೋಕೆ ಮೊಮ್ಮಗ ಬಗ್ಗಿದ. ತಲೆ ಕೆಳಗಾಗಿ ಹಂಡೆಯಲ್ಲಿ ಬಿದ್ದ. ಅವನನ್ನ ಎತ್ತೋಕೆ ಸೊಸೆ ಬಂದಳು. ಮಗನ ಭಾರ ತಡೆಯೋಕಾಗದೆ ಅವಳು ಬಿದ್ದಳು. ಅವಳನ್ನ ಎತ್ತೋಕೆ ಮಗ ಬಂದ. ಅವನೂ ಬಿದ್ದ. ಅಲ್ಲಿಗೆ ಒಂದು ಆಶ್ಚರ್ಯ ನಡೆಯಿತು. ಬಿದ್ದ 3 ಮಂದಿ ಮಾಯವಾದರು. ಹಂಡೆ ಖಾಲಿಯಾಯಿತು. ಅಜ್ಜಯ್ಯನಿಗೆ ತುಂಬ ದುಃಖವಾಯಿತು. ಛೇ, ತನ್ನ ಸಂಸಾರವನ್ನೇ ನುಂಗಿದ ಈ ಹಂಡೆ ಬೇಡವೇ ಬೇಡ ಅಂತ ಅದನ್ನೆತ್ತಿಕೊಂಡು ಹೋಗಿ ನದಿಗೆ ಎಸೆದುಬಿಟ್ಟ. ಒಟ್ಟು ಮಾಡಿದ ರಾಶಿ ಚಿನ್ನದಿಂದ ಕೆರೆಕಟ್ಟೆ, ಶಾಲೆಗಳು, ಆಸ್ಪತ್ರೆಗಳು, ದೇವಸ್ಥಾನಗಳನ್ನ ಕಟ್ಟಿಸಿದ. ಬಡವರಿಗೆ ಕೆಲಸ ಕೊಟ್ಟ. ಜನ ಅವನನ್ನ ದೇವರಂತೆ ಗೌರವಿಸಿದರು. ಪುಟ್ಟ, ಜನಹಿತಕ್ಕಾಗದ ಹಣ ವ್ಯರ್ಥ ಕಂಡೆಯ. ಮತ್ತೆ ಅತಿಯಾಸೆ ಗತಿಗೇಡು ಕೂಡ. ಅತಿಯಾಸೆ ಬೆಂಕಿಯಂತೆ ಹಿಡಿದವನನ್ನೇ ಸುಡುತ್ತದೆ. ನಿಯಂತ್ರಣವೇ ನಿಜವಾದ ಜಯ. ಬೇಕಾದಷ್ಟೇ ಕನಸು ಬೆಳೆಸು, ಮೀರಿದ ಆಸೆ ಜೀವನವನ್ನೇ ಕಳೆಸು. ಆಸೆ ಪ್ರಗತಿಗೆ ದಾರಿ, ಅತಿಯಾಸೆ ಪತನಕ್ಕೆ ಸಾರಿ. ತೃಪ್ತಿಯಿರುವ ಹೃದಯ ಗೆಲ್ಲುತ್ತದೆ, ಅತಿಯಾಸೆಯ ಮನಸ್ಸು ಸೋಲುತ್ತದೆ. ಮಿತಿಯೊಳಗಿನ ಬಯಕೆ ಸಾಧನೆ ಕೊಡುತ್ತದೆ, ಮಿತಿ ಮೀರಿದ ಆಸೆ ನಾಶನೆ ಮಾಡುತ್ತದೆ. ಜೀವನ ಕಟ್ಟೋದು ಪರಿಶ್ರಮ, ಅದನ್ನು ಕೆಡಿಸೋದು ಅತಿಯಾಸೆ. ಹೊಂದಿರುವುದನ್ನ ಮೌಲ್ಯಮಾಪ ಮಾಡು, ಅತಿಯಾಸೆ ಹೊಂದಿದ್ದನ್ನು ಕಸಿದುಕೊಳ್ಳುತ್ತದೆ. ದೊಡ್ಡ ಕನಸು ಕಾಣು,
ಆದರೆ ಅತಿಯಾಸೆಗೆ ಮನಸ್ಸನ್ನು ಮಾರಿಬಿಡಬೇಡ. ಲೋಭ ಹೆಚ್ಚಾದಷ್ಟು ಶಾಂತಿ ಕಡಿಮೆಯಾಗುತ್ತದೆ. ತೃಪ್ತಿಯಲ್ಲೇ ನಿಜವಾದ ಶ್ರೀಮಂತಿಕೆ. ಯಶಸ್ಸು ಶ್ರಮದ ಜೊತೆ ಬರುತ್ತದೆ, ಗತಿಗೇಡು ಅತಿಯಾಸೆಯ ಜೊತೆ ಬರುತ್ತದೆ. ಇಂತಹ ಮತ್ತೊಂದು ಒಳ್ಳೆಯ ಕಂಟೆಂಟ್ನೊಂದಿಗೆ ನಾಳೆ ಮತ್ತೆ ಸಿಗುತ್ತೇನೆ, ಮಿಸ್ ಮಾಡ್ಕೋಬೇಡಿ. ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ.